ಹಾಯ್ ಎಲ್ರಿಗೂ ನಮಸ್ಕಾರ ರೀ. ವೆಲ್ಕಮ್ ಟು ಸಿಗರ್ ಪೂಜಾ ವ್ಲಾಗ್ಸ್. ನಾನಿವತ್ತು ಯಾದಗಿರಿಗೆ ಇವೆಂಟ್ ಅದ ಅಂತ ಹೇಳಿ ಬಿಫೋರ್ 31ನೇ ತಾರೀಕನ ಹೊಂಟು ನಿಂತೇನೆ. ಯಾಕಂದ್ರೆ ಭಾಳ ದೂರ ಐತಿ ಊರು. ಯೂಶ್ವಲಿ ನಾನು ಆ ಕಡೆ ಹೋಗುವಾಗ ನೈಟ್ ಜರ್ನಿನ ಮಾಡ್ತಿರ್ತೀನಿ, ಅಂದ್ರೆ ನೈಟ್ ಬಸ್ ಬುಕ್ ಮಾಡ್ಕೊಂಡು. ಈ ಸಲ ಪೂಜಾನೂ ನನ್ನ ಜೊತೆ ಇದ್ಲು. ಹೀಗಾಗಿ ಬಿಜಾಪುರಿಂದ ಇಬ್ಬರು ಸೇರಿ ಹೋದ್ರಾಯ್ತು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡು ಬಸ್ಸಿಗೆ ಹೋದ್ವಿ, ಫ್ರೀ ಬಸ್ಸಿಗೆ. ಮಧ್ಯಾಹ್ನ 1 ಗಂಟೆಗೆ ಬಿಟ್ಟೇನಿ ರೀ. ನಾನು ಹೋಗಿ ಯಾದಗಿರಿ ಮುಟ್ಟಾಕ 10 ಗಂಟೆ ಆಯ್ತು. ಎಲ್ಲೂ ನಿಂತಿಲ್ಲ, ಏನೂ ಇಲ್ಲ. ಬಟ್ ಭಾಳ ಅಂದ್ರೆ ಭಾಳ ಲಾಂಗ್ ಜರ್ನಿ ಆಗ್ತಿದ್ದು ನಮ್ಗೆ. ಪ್ರತಿ ಸಲನೂ ಆ ಕಡೆ ಹೋಗುವಾಗ ನಾನು ಬಸ್ ಬುಕ್ ಮಾಡ್ಕೊಂಡೇ ಹೋಗ್ತಿರ್ತೀನಿ. ಇದು ಫಸ್ಟ್ ಟೈಮ್ ನಾನು ಇಷ್ಟು ಲಾಂಗ್ ಜರ್ನಿ, ಅದು ಡೇ ಜರ್ನಿ ಮಾಡಿದ್ದು. ಇದೊಂಥರ ಹೊಸ ಎಕ್ಸ್ಪೀರಿಯನ್ಸ್ ಆಯ್ತು. ಆಮೇಲೆ ಭಾಳ ಅಂದ್ರೆ ಭಾಳ ಬೇಸರಾಗಿ ಹೋತ್ರಿ ಬಸ್ನಾಗ ಕುಂತು. ಇನ್ನಿದು ಮಾರನೇ ದಿನ 1ನೇ ತಾರೀಕು ನಾವು ಪ್ರೋಗ್ರಾಮ್ ಹೋಗೋ ದಿನ. ಇದು ಯಾದಗಿರಿಯಿಂದ ಒಂದು 3-4 ಕಿಲೋಮೀಟ್ರ್ ಐತ್ರಿ. ಅಲ್ಲಿಂದ ಅಬ್ಬೆ ತುಮಕೂರು ಅಂತ ಹೇಳಿ ಅಲ್ಲಿ ಒಂದು ಮಠದ ಪ್ರೋಗ್ರಾಮ್ ಇರೋದಕ್ಕೆ ನಮ್ಮಿಬ್ಬರಿಗೂ ಇನ್ವೈಟ್ ಮಾಡಿದ್ರು. ಹಿಂಗೆ ರೆಡಿ ಆಗಿದ್ದೆ. ಇದನ್ನು ಗೌರಿ ಡಿಸೈನ್ ಮಾಡಿದ್ಲ ಡ್ರೆಸ್. ಸೊ ಗೌರಿ ಬೇಗನೆ ಸ್ಟಾರ್ಟ್ ಆಗಿದ್ದಕ್ಕೆ ಬೇಗನೆ ಪ್ರೋಗ್ರಾಮ್ ಮುಗೀತು. 12 ಗಂಟೆ ಅಂದ್ರೆ ಮುಗೀತ್ರಿ. ಸೊ ಇಲ್ಲಿಗೆ ನನ್ನ ಬ್ಲಾಗ್ ಮುಗಿಸ್ತೀನಿ. ಸೊ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.